स्लीपिंग मोड भाई जी कहाँ जाना है? यहाँ राजा भी गए, यहाँ रंग भी गए, ಬೋಟ್ ತಗೊಂಡೋಗಿ ರಾಜ್ಘಾಟ್ ಏನಪ್ಪ ಅಲ್ಲೆಲ್ಲ ಸುತ್ತಾರೆ ಅಂತ ಶಿಪ್ಪಾಗಿ ತಗೊಂಡೋಗ್ಬಿಟ್ಟು ಮುಂದೆ ಅಲ್ಲೆಲ್ಲ ಸುಡ್ತಾರಂತೆ. ರಾಜಘಾಟ್ ಭಯಂಕರ ದೊಡ್ಡದು ಉಂಟು. ಟೈಮ್ ಎಷ್ಟಾಯ್ತು? ಹಂಗಾರೆ 4-5 ಗಂಟೆ ಎಷ್ಟು ಗಂಟೆ? 1 ಗಂಟೆ. ಬಂದು ಸುಮ್ಮನೆ ಒಂದು ವಿಸಿಟ್ ಕೊಡ್ತಾ ಇದ್ದೀವಿ ನೋಡೋಣ ಅಂತ. ವಿಡಿಯೋ ಎಲ್ಲ ಗಿಡಿ ಇದೆ ನೋಡ್ರಿ ಗಂಗಾ ಘಾಟ್. ನಾನು ನಾಳೆ ಸಾಯಂಕಾಲ ಮಟ್ಟ ಇದ್ದರೆ ಇಲ್ಲಿ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡೋದು ತೋರಿಸ್ತೀನಿ. ಮೇ ಬಿ ಇರಲ್ಲ ಅನ್ಕೊಂತೀನಿ ನಾನು ನಾಳೆ ಸಾಯಂಕಾಲ ಮಟ್ಟ ಇದ್ರೆ ಮಾತ್ರ ಇಲ್ಲೆಲ್ಲ ಶಿಪ್ಪಾಗಿ ಹತ್ಕೊಂಡು ಸುತ್ತಾರ್ಲಿ ಇದು ಮಾಡಿ ಇಲ್ಲ ಮಾಡೋದು ನೋಡೋಣ. ನಾಳೆ ಮಟ್ಟ ಇದ್ದರೆ ಗಂಗಾ ಇದ್ರದ್ದು ತೋರಿಸ್ತೀನಿ. ಚೆನ್ನಾಗಿದೆ ಮಹಾಮಂಗಳಾರತಿ. ಜನ ಇಲ್ಲ ಅಲ್ಲಿ ಹೊರಗಡೆ ನೋಡ್ಬೇಕು ಕರೆಗೆ ಜನನೆಲ್ಲ ಫುಲ್ ಹಂಗೆ ಫುಲ್ಲು ಅಲ್ಲೇ ಸ್ಟ್ರಕ್ ಮಾಡಿಬಿಟ್ಟಿದ್ರು ಹಂಗೆ ಗಾಡಿಗಳು ಅವನ್ನೆಲ್ಲ ಹಂಗೆ. ಕಡೆ ಅಷ್ಟೊಂದು ಜನ ಏನಿಲ್ಲ, ನೈಟ್ ಆಗಿರೋದಕ್ಕೋಸ್ಕರ ಇಲ್ಲ ಅನಿಸುತ್ತೆ. ಹಾಗೆ ಇಷ್ಟೊಂದು ಜನ ಅವ್ರೆ ರಾಶಿ ಬರ್ತಾ ಉಂಟಂದ್ರೆ ಏನು. ಹಾಂ ಇಲ್ಲಿ ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಲ್ಲಿಲ್ಲ ಅಂದರೆ ವೀಡಿಯೋದಷ್ಟು ಸೋಷಿಯಲ್ ಮೀಡಿಯಾದಾಗೆ ಬರ್ತಾಯಿತ್ತಲ್ಲ ಅಷ್ಟೊಂದು ಜನ ಏನಿಲ್ಲ, ನಾರ್ಮಲ್ ಐತೆ. ಇಷ್ಟಿದ್ರೆ ಮಾಡ್ಬೋದು ಜೀವನನೇನು. ನಾನು ಈ ರೈಟ್ ಸೈಡಿಗೆಲ್ಲ ಭಾಳ ವೀಡಿಯೋ ತೋರಿಸಲ್ಲ, ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ತವ್ರೆ. ಈ ಕಡೆನೇ ಎಲ್ಲ ಒಳ್ಳೆ ಎಷ್ಟು ಡೋಣಿ ಅದಾವೆ, ಹಡಗು ಮೇಲೆ ಹಡಗು. ಯಾವನ್ ವೀಡಿಯೋ ಮಾಡೋಕ್ಕೋ ಯಾವನ್ ಬಿಡೋಕ್ಕೋ ಹೆಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕೋ ನನಗೂ ಗೊತ್ತಿಲ್ಲ. ನಾನು ಹೊಸ್ದಾಗಿ ಬಂದಿದ್ದೀನಿ, ಅಷ್ಟೊಂದು ಹಿಂದಿನೂ ಬರಲ್ಲ. ಆದರೂ ಮಾಡೋಣ ಗೊತ್ತಿರೋ ಅಷ್ಟು ತಿಳ್ಕೊಂಡು. ಈ ನೈಟು 1:30 ಆದ್ರೂ ಇನ್ನೂ ಜನ ಇನ್ನೂ ಅಡ್ಡಾಡ್ತಾರೆ. ಇವಾಗ ಇಲ್ಲಿಗೆ ನಮ್ಮ ಬರೋಕ್ಕೆ ಕಾರಣ ಇಷ್ಟೊತ್ತಾಗ ಈ ಮಹಾನುಭಾವನೆ. ಈ ಮಹಾನುಭಾವ ಊಟ ಮಾಡೋವಲ್ಲ ಮಲ್ಕೋವಲ್ಲ, ನನ್ನ ಕೈಲಿ ಆಗೋಲ್ದು, ಬಾ ಹೋಗೋಣ ಬಾ ಮಣಿಕಂಠ ಘಾಟ್ ನೋಡೋಣ ಬಾ ಅಂತ ಅಂದು ತಮ್ಮನ್ನ ಮಾವನ್ನ ಹಾಕ್ಕೊಂಬಂದಿವಿ. 2 ಕಿಲೋಮೀಟ್ರ್ ನಡ್ಕೊಂಬಂದಿವಿ. ಅಲ್ಲಿದ್ದ 2 ಕಿಲೋಮೀಟ್ರ್ ನಡ್ಕೊಂಬಂದಕ್ಕೂ ಸಾರ್ಥಕ ಐತೆ, ಒಳ್ಳೆ ಚೆನ್ನಾಗೈತೆ. ಕುಂಭಮೇಳ ಮೇನ್ ಎದಕ್ಕೆ ಆಗ್ತೈತೆ ಅಂದ್ರೆ ದೇವತೆಗಳು ಮತ್ತು ರಾಕ್ಷಸರು ಈ ಥರ ಸಮುದ್ರ ಮಂಥನ ಮಾಡಿದಾಗ ಬರ್ತಾ ಇರುತ್ತೆ ಒಂದೊಂದು ಶಕ್ತಿ. ಅದಕ್ಕೋಸ್ಕರ ಕುಂಭಮೇಳ ಎದಕ್ಕೆ ಫುಲ್ಲು ಫೇಮಸ್ ಅಂದರೆ ಇದಕ್ಕೋಸ್ಕರನೇ. ಮಾಡ್ತಾ ಇದ್ದಾಗೆ ವಿಷ ಬರುತ್ತೆ ಶಿವತ ಅಂತಾನೆ. ನೆಕ್ಸ್ಟ್ ಅಮೃತ ಉದುರುತ್ತೆ. ಆ ಥರ ಅಮೃತ ಉದುರೋದ್ರಲ್ಲಿ 4 ಪ್ಲೇಸ್ ಇದೆ ಇಂಡಿಯಾದಾಗೆ. ಆ 4 ಪ್ಲೇಸಿಗೆ ಒಂದು ಪ್ರಯಾಗ್ರಾಜ್, ಅಲ್ಲಿ ಹೋಗ್ತೀವಿ. ಬೆಳ್ಳಗೆ ಹೋಗೋದು ಮತ್ತೆ ಯಾವಾಗ ಅಂದ್ಕೊಂಡ್ರೆ ಪಕ್ಷಿಗಳು ಹಾರಾಡಕ್ಕೆ ಅಂತ ಹೆಂಗೆ ಹೋಗ್ತದೆ ನೋಡಿ ಬೆಳ್ಳಗೆ. ಐತೆ ಈ ರೇಂಜ ಟೀ ಮಾರ್ತವ್ರೆ. ಆ ಟೀಗೆ ನೀರು ಏನಾದರೂ ಇಲ್ಲಿಂದ ತಗೊಂತವ್ರ ಅಂತ ಒಂದು ಡೌಟ್ ಐತೆ. ಇಲ್ಲಿಂದ ತಗೊಂಬಿಟ್ಟು ಹಂಗೆ ಟೀಗೆ ಮಾರಿಬಿಟ್ಟು ಕೊಡ್ತಾವನ ಅಂತಂದು ಅವಳ ಕುಡಿಲೇ ಸುಮ್ಮನೆ ಕಾಯ್ತಾ ಇದ್ದೀನಿ. ಇದು ನ್ಯೂ ಬಿಸ್ನೆಸ್ ಅಷ್ಟೇ, ನೀವೇ ತಿಳ್ಕೊಬೇಕು. ನಾವು ಮಣಿಕಂಠ ಘಾಟಿಗೆ ಹೋಗೋಣ ಅಂದ್ಕೊಂಡ್ವಿ. ಆ ಮಣಿಕಂಠ ಘಾಟಿಗೆ ಹೋಗಕ್ಕಂದ್ರೆ ಎಲ್ದ ಹೋಗೋದಿತ್ತು. ಆ ಲೈಟ್ ಇದೆಯಲ್ಲ ಅಲ್ಲಿ ಎಂಟ್ರಿನೇ ಕೊಡ್ತಾಯಿಲ್ಲ. ಇವಾಗ ಮತ್ತೆ ಮೇನ್ ರೋಡಿಗೆ ಹೋಗಿ ಮೇನ್ ರೋಡ್ಲಿದ್ದ ಮಣಿಕಂಠ ಘಾಟಿಗೆ ಹೋಗೋಣ. ಬೆಳಿಗ್ಗೆ ಒಂದು ವೀಡಿಯೋ ಮಾಡೋಣ, ಇವಾಗ ಒಂದು ಮಾಡೋಣ. ಹೋಗಿ 2 ಗಂಟೆ ಆಯ್ತು. ಸಣ್ಣ ಸುತ್ತರಿತಾ ಇದ್ದೀವಿ. ಈ ನಾಯಿಗಳು ಬೇರೆ, ಈ ಅಪ್ಪಂದ ಚಿತೆ ಸುಡೋದು ನೋಡೋಕನ್ನೋದು ಬೇರೆ.
ಸಂಧಿ ಸುತ್ತರದೈತೆ. ನಮ್ಮ ಪರಿಸ್ಥಿತಿ ಫುಲ್ ಖರಾಬ್ ಆಗೋಯ್ತೆ. ಸಂಧಿ ಸುತ್ತರದೆ ಅಂದ್ರೆ ಫುಲ್ಲು ಹೊಲ್ಸುಂಟು. ಅದೇ ಸಂಧಿ ಎಲ್ಲಿ ನೋಡಿದ್ರಿ ಗುಡ್ಡದಾಗೆ ಮನೆ ಹೆಂಗೆ ಕಟ್ಟೇನೋ ಏನು ನಡ ಕಾಳ ಒಂದು. ಇವಾಗ ಅವರು ಕೂಡ ಫುಲ್ ಸೈಕ್ ಆಗಿ ಹೋಗಾರೆ ಎಕಡೆ ಹೋಗಕ್ಕಂತ. ಈ ಎಕ್ಸಿಟ್ ಎಲ್ಲ ಆಯ್ತು, ಎಂಟ್ರೆಲ್ಲ ಆಯ್ತು. ಟೆಂಪಲ್ ಹೋಗೋಣ ಅಂತ ಹೊಲ್ಟ ನೋಡೋಣ ಅಂದರೆ ಕ್ಯೂ ಹೆಂಗಿದೆ ಹೊಡೆದು ಇಲ್ಲೇ ಮಠ ಕ್ಯೂ ಐತೆ. ಈ ಕ್ಯೂ ಆಗಿ ಸ್ನಾನ ಇಲ್ಲ ಏನಿಲ್ಲ, ದರ್ಶನ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಬರೋಣ ಕ್ಯೂ ದರ್ಶನಕ್ಕೆ. ಹೆಂಗೈತೆ ಅಂದ್ರೆ ಇಲ್ಲಿ ಎಲ್ಲ ಬಂದು ಹೋಯ್ತೀವಿ, ಮತ್ತೆ ಇಲ್ಲಿಗೆ ಬಂದಿದ್ವಿ, ಮತ್ತೆ ಒಂದು ರೌಂಡ್ ಬಂದಿವಿ. ಇಲ್ಲಿ 1:15 ಹಿಂಗೆ ಹೋಗಕ್ಕೆ ಜನನೇ ಇದ್ದಿದ್ದಿಲ್ಲ. ಇವೆಲ್ಲ 3 ಗಂಟೆ ಆಯ್ತು. ಏನು ಜನಗಳು ಎಲ್ಲ ಜನ ಆಗೋದ್ರು. ಇನ್ನು ಬೆಳಕಂತ ಅಕ್ಕತ್ತೇನಪ್ಪ ಐತೆ, ಜನಸಂಖ್ಯೆ ಫುಲ್ಲು ಇದೆ. ಹುಡುಗ ಹಿಂದಿ ಬರಲ್ಲ, ಪೊಲೀಸ್ ಹತ್ರ ಹಿಂದಿ ಮಾತಾಡಕ್ಕೆ ಏನು ಆಗ್ಬಿಟ್ರೆ ಹಿಂಗೆ ಅಂತಂದು 2 ಸಲ ಇಲ್ಲಿ ಬಂದು ಕಾಮೆ ಇರ್ತಾವ. ಬಂದ್ಮೇಲೆ ಏನು ಹೇಳಕ್ಕೆ ಪಿಕ್ಕೆ ನೋಡ್ತಾವೆ. ಮತ್ತೆ 4 ಗಂಟೆ ಅಂತಿದ್ದಾರೆ. ಮೇನ್ ಗೇಟ್ ಹಂಗೆ ಹೇಳ್ತಿದ್ದಾರೆ, ಬಟ್ ಮೇನ್ ಗೇಟ್ ಸಿಗ್ತಾ ಇಲ್ಲ, ಸಿಗಾಗಿಲ್ಲ. ಹೆಂಗೆ ಜೀವನ ಗೊತ್ತಾಗ್ತಿಲ್ಲ. 3 ಗಂಟೆ ಅನ್ಕೊಂಡ್ ಬಂದ್ವಿ, ಟೈಮ್ ಆಗದೆ 2:20 ಗಂಟೆ ಆಗೈತಿ. 4 ಅವರ್ ವೇಟ್ ಮಾಡೋಣ ಮತ್ತೆ 4 ಗಂಟೆ ಅನ್ನಕತ್ತಾರ. ಇದು ಕೆಲಸ ಆಗಂಗಿಲ್ಲ, ಅದಕ್ಕೆ ಒಳ್ಳೆ ಹೋಗತ್ತಿ ಬಾಬಾ ಐತಿ. ಅವ್ರ ಹತ್ರ ಏನ್ ಮಾತ್ರ 17 ಹಿಂದಿ ಊಟ ಬರ್ಲಿಲ್ಲ, ಅದು ಮೇಲೆ ಸಿಗಲ್ಲ ಅಂತ ಹೇಳಿದೆ. ಹಿಂದಿಲೇ ಬೋಲ ಬಾಯ್, ಹಿಂದಿ. ನಮ್ಮ ಹುಡುಗ ಫುಲ್ಲು ಹಿಂದಿಯಾಗಿ ಮಾತಾಡ್ಬಿಟ್ಟು ಒಂದು ಶರ್ಟ್ ಹಿಡ್ಕೊಂಬರ್ತಾನೆ. ತರಕೋ ಇನ್ನ ನೋಡೋಣ ಏನೇನು ಮಾತಾಡ್ತಾನೋ ಗೊತ್ತಿಲ್ಲ. ಅವು ನೋಡ ಕಾಣ್ತಾ ಇದೆ, ಅಲ್ಲಿ ಒಂದಿದೆ ಪರವಾಗಿಲ್ಲ. ನಮ್ಮ ಕನ್ನಡದಾಗತ್ತು ಇಲ್ಲಿ ಕೂಡ ಉಂಟು.